ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ ರಿಲೇಸ್ ಬಗ್ಗೆ ರಿಲೇಸ್ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಸೊ ಇದು ಬಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ರಿಲೇ ಅಂದರೆ ಏನು? ಸೊ ಇದು ಒಂದು ಡಿವೈಸ್, ಯಾವುದಾದ್ರೂ ಒಂದು ಸರ್ಕ್ಯೂಟನ್ನು ಆನ್ ಆಫ್ ಮಾಡೋದಕ್ಕೆ ಯೂಸ್ ಮಾಡೋ ಸ್ವಿಚ್ ಥರ ಯೂಸ್ ಮಾಡುವಂತಹ ಒಂದು ಡಿವೈಸ್ ವಿಚ್ ಅಂಡರ್ ಪ್ರೀಡಿಟರ್ಮೈನ್ಡ್ ಕಂಡೀಷನ್ಸ್. ಸೊ ವೋಲ್ಟೇಜ್ ಹೆಚ್ಚಿಗಾದರೆ ಆಫ್ ಮಾಡಬೇಕು, ವೋಲ್ಟೇಜ್ ಕಡಿಮೆ ಆದರೆ ಆಫ್ ಮಾಡಬೇಕು. ಈ ರೀತಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ಸ್ ಅನ್ನು ಇಟ್ಕೊಂಡು ಒಂದು ಸರ್ಕ್ಯೂಟನ್ನು ಆನ್ ಆಫ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಡಿವೈಸ್, ಸ್ವಿಚ್ ಥರ ಯೂಸ್ ಮಾಡುವಂತಹ ಡಿವೈಸ್ ಅಂತ ಹೇಳ್ಬೋದು. ಸೊ ಇದು ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ತುಂಬ ವೈಡ್ಲಿ ಯೂಸ್ ಮಾಡ್ತೀವಿ. ಈ ರೀತಿ ನಮಗೆ ಕಾಣುತ್ತೆ. ಇದರಲ್ಲಿ ಪಿನ್ಸ್ ಬಂದು ಎರಡು, ಈ ಕಡೆ ಒಂದು 5 ಪಿನ್ ಇರ್ತವೆ. ಒಂದು ಕಾಮನ್ ಪಿನ್, 2 ಕಾಯಿಲ್ ಪಿನ್ಸ್ ಆ್ಯಂಡ್ NO ಆ್ಯಂಡ್ NC ಅಂತ ಹೇಳಿ ನಾರ್ಮಲಿ ಓಪನ್, ನಾರ್ಮಲಿ ಕನೆಕ್ಟೆಡ್ ಕನೆಕ್ಷನ್ಸ್ 2 ಪಿನ್ ಇರ್ತವೆ. ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ರಿಲೇಸ್, ಬಟ್ ಎಲೆಕ್ಟ್ರಿಕಲ್ ಅಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡುವಂತಹ ಮೋಸ್ಟ್ ಕಾಮನ್ ಅಥವಾ ಬೇಸಿಕ್ ಟೈಪ್ಸ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ ಹಾಗೂ ಥರ್ಮಲ್ ರಿಲೇ ಅಂತ ಹೇಳ್ತೀವಿ. ಸೊ ಇವನ್ನ ನಾವು ಈ ರೀತಿ ಐಡೆಂಟಿಫೈ ಮಾಡ್ಬೋದು. ಈ ಡಯಾಗ್ರಾಮ್ಸ್ ಅಲ್ಲಿ ಏನು ಕಾಣ್ತಾ ಇದ್ದಾವೆ, ಈ ರೀತಿ ಒಂದು ನಾವು ಐಡೆಂಟಿಫೈ ಮಾಡಬಹುದು. ಸೊ ಫಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ ಅಲ್ಲಿ ಟೈಪ್ಸ್ ಇದೆ, ಅದನ್ನು ತಿರುಗಿ ಕ್ಲಾಸಿಫೈ ಮಾಡಿದ್ದೀವಿ. ದೇರ್ ಆರ್ 3 ಟೈಪ್ಸ್ ಇನ್ ವಿಚ್ electromagnetic relays are classified: current sensing relay ಹಾಗೂ voltage sensing relay, under current sensing relay ಅಂತ ಹೇಳ್ತೀವಿ. ಸೊ ಕರೆಂಟ್ ಸೆನ್ಸಿಂಗ್ ರಿಲೇ ಅಂತಂದ್ರೆ ಕರೆಂಟ್ ಹೆಚ್ಚು ಕಡಿಮೆ ಆದವಾಗ ಪ್ರೀ ಡಿಟರ್ಮೈನ್ಡ್ ವ್ಯಾಲ್ಯೂಗೆ ತಕ್ಕಂತೆ ಇದೇನಾ ಇಲ್ಲ ಕರೆಂಟ್ ಅನ್ನೋದನ್ನ ಸೆನ್ಸ್ ಮಾಡಿ ನಾವು ಯಾವ ಸರ್ಕ್ಯೂಟಿಗಾದ್ರೆ ಈ ಒಂದು ರಿಲೇನ ಕನೆಕ್ಟ್ ಮಾಡಿರ್ತೀವಿ ಆ ಒಂದು ಸರ್ಕ್ಯೂಟಿನ ಆನ್ ಆಫ್ ಮಾಡತ್ತೆ. ಸೊ ವೋಲ್ಟೇಜ್ ಸೆನ್ಸಿಂಗ್ ಈಸ್ ಆಲ್ಸೋ ಸೇಮ್, ಆದರೆ ವೋಲ್ಟೇಜ್ ಅನ್ನು ಸೆನ್ಸ್ ಮಾಡಿ ಇದು ಆನ್ ಆಫ್ ಮಾಡತ್ತೆ. ವೆರಸ್ ಅಂಡರ್ ಕರೆಂಟ್ ಸೆನ್ಸಿಂಗ್ ರಿಲೇ ಅಂತಂದ್ರೇನು, ತುಂಬಾ ಕಡಿಮೆ ಪ್ರೀ ಡಿಟರ್ಮೈನ್ಡ್ ವ್ಯಾಲ್ಯೂಗಿಂತ ಕಡಿಮೆ ಕರೆಂಟ್ ಸಪ್ಲೈ ಆಗ್ತಾ ಇದ್ದವಾಗ ಆ ಒಂದು ಸರ್ಕ್ಯೂಟ್ ಅನ್ನ ಆನ್ ಮಾಡಬೇಕು ಅಥವಾ ಆಫ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಮೇಲೆ ಇದನ್ನ ಕನೆಕ್ಟ್ ಮಾಡಿರ್ತೀವಿ. ಆದ್ರೆ ಲೋ ಕರೆಂಟ್, ಪ್ರೀ ಡಿಟರ್ಮೈನ್ಡ್ ವ್ಯಾಲ್ಯೂಗಿಂತ ಕಡಿಮೆ ಕರೆಂಟ್ ಇದ್ದವಾಗ ಮಾತ್ರ ಇದೇನ್ ಮಾಡುತ್ತೆ, ಇಟ್ ವಿಲ್ ಸೆನ್ಸ್ ದ ಕರೆಂಟ್ ಅಂಡ್ ಸ್ವಿಚ್ ಆಫ್ ದ ಸರ್ಕ್ಯೂಟ್ ಆರ್ ಆನ್ ದ ಸರ್ಕ್ಯೂಟ್. ಸೊ ಇದನ್ನ ನಾವು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ಒನ್ ಕರೆಂಟ್ ಸೆನ್ಸಿಂಗ್ ರಿಲೇ ಅಂತ ಹೇಳ್ತೀವಿ. ಸೊ ಈ ಒಂದು ರಿಲೇ ಯಾವಾಗ ಎನರ್ಜೈಸ್ ಆಗತ್ತೆ ಅಂತಂದ್ರೆ, when the current flowing through it, ಅದರಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ಅಪ್ಪರ್ ಲಿಮಿಟಿಗೆ ರೀಚ್ ಆದವಾಗ, ಮ್ಯಾಕ್ಸಿಮಮ್ ಲಿಮಿಟಿಗೆ ರೀಚ್ ಆಗಿದ್ದವಾಗ ಈ ಒಂದು ಕಾಯಿಲ್ ಎನರ್ಜೈಸ್ ಆಗಿ ಸರ್ಕ್ಯೂಟ್ ಅನ್ನ ಆನ್ ಅಥವಾ ಆಫ್ ಮಾಡತ್ತೆ. ಸೊ ಇದು ಬಂದು 100 milliamps ಇಂದ 10 amperes ಕರೆಂಟ್ ರೇಂಜ್ ಅಲ್ಲಿ ಇದನ್ನ ಮಾಡ್ತಾರೆ. ಇವು ಯೂಸ್ ಮಾಡುವಂತಹದ್ದು ಎಲ್ಲೆಲ್ಲಿ ಅಂತಂದ್ರೆ ಡಿಟೆಕ್ಟಿಂಗ್ ಸೆನ್ಸಿಂಗ್ ಅಂತ ಹೇಳ್ಬೋದು. ಡಿಟೆಕ್ಟಿಂಗ್ ಅಂದ್ರೆ ಕನ್ವೇಯರ್ ಜಾಮ್ ಅಪ್ ಕಂಡೀಷನ್ಸ್, ಮೆಷಿನ್ ಟೂಲ್ ವೇರ್ಸ್ ಅಥವಾ ನೋ ಲೋಡ್ ಕಂಡೀಷನ್ಸ್, ಈ ರೀತಿ ಅದರಲ್ಲೆಲ್ಲ ಸೆನ್ಸಿಟಿವ್ ಲೋಡ್ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೂ ಸ್ಟೇಟಸ್ ಆಫ್ ಹೀಟರ್ ಮಾನಿಟರಿಂಗ್, ಹೀಟರ್ ಸ್ಟೇಟಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಅಥವಾ ಲ್ಯಾಂಪ್ ಲೋಡ್ಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. So next ಬಂದು voltage sensing relay. So this type of relays are energized. ಯಾವಾಗ ಅದು ಆಕ್ಟಿವೇಟ್ ಆಗತ್ತೆ, ಎನರ್ಜೈಸ್ ಅಂದ್ರೆ ಏನು, ಆಕ್ಟಿವೇಟ್ ಆಗೋದು. ಯಾವಾಗ ಆಕ್ಟಿವೇಟ್ ಆಗತ್ತೆ ಅಂತಂದ್ರೆ ವೋಲ್ಟೇಜ್ ಪ್ರೀ ಡಿಸೈಡೆಡ್ ವ್ಯಾಲ್ಯೂಗಿಂತ ಕಡಿಮೆ ಅಥವಾ ಜಾಸ್ತಿ ಆಗಿದ್ದವಾಗ. ಸೊ ಫಸ್ಟ್ ಫಿಕ್ಸ್ ಮಾಡಿರ್ತಾರೆ ಇಷ್ಟು ವ್ಯಾಲ್ಯೂ ಅಂತ ಹೇಳಿ, ಫ್ರಮ್ 2 volts ಟು 20 volts ಅಂತ ಹೇಳಿ, ಅಥವಾ 4 volts to 15 volts, ಈ ರೀತಿ ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡಿದವಾಗ 4 volts ಗಿಂತ ಕಡಿಮೆ ಆದ್ರೆ ಈ ಒಂದು ರಿಲೇ ಆಕ್ಟಿವೇಟ್ ಆಗತ್ತೆ. ಸೊ 15 volts ಗಿಂತ ಜಾಸ್ತಿ ಆಯ್ತಪ್ಪ ಅಂತಂದ್ರೂ ಆಕ್ಟಿವೇಟ್ ಆಗತ್ತೆ. ಕಡಿಮೆ ಇದ್ದವಾಗ ಹಾಗೂ ಜಾಸ್ತಿ ಇದ್ದವಾಗ ಆ ಒಂದು ಸರ್ಕ್ಯೂಟ್ ಅನ್ನ ಆಫ್ ಸ್ಟೇಟ್ಗೆ ತಗೊಂಡೋಗುತ್ತೆ. ಸೊ ಯಾವಾಗಾದ್ರೆ ಮತ್ತೆ ಪ್ರೀ ಡಿಟರ್ಮೈನ್ಡ್ ವ್ಯಾಲ್ಯೂ ಅಲ್ಲಿ ನಮ್ಗೆ ಕರೆಂಟ್ ಇರುತ್ತೆ, ಆವಾಗ ವೋಲ್ಟೇಜ್ ಇರುತ್ತೆ, ಆ ವೋಲ್ಟೇಜ್ ಅನ್ನ ಸೆನ್ಸ್ ಮಾಡಿಕೊಂಡು
ತಿರ್ಗಾ ಆ ಒಂದು ಸರ್ಕ್ಯೂಟ್ ಅನ್ನ ಆನ್ ಸ್ಟೇಟ್ಗೆ ತಗೊಂಡು ಹೋಗುತ್ತೆ. ಸೊ ಈ ರೀತಿ ಒಂದು ರಿಲೇಸ್ ಬಂದು ನಮಗೆ 3 ವೋಲ್ಟ್ಸ್ ಇಂದ 24 ವೋಲ್ಟ್ಸ್ DC ಅಲ್ಲಿ ನಮಗೆ ಸಿಗ್ತವೆ. ಸೊ ವೋಲ್ಟೇಜ್ ಸೆನ್ಸಿಂಗ್ ರಿಲೇ ಅಥವಾ VSR ರಿಲೇ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆಟೋಮೇಟಿವ್ ಇಕ್ವಿಪ್ಮೆಂಟ್ಗಳಲ್ಲಿ, ಆಟೋಮೆಟಿಕ್ ಇಕ್ವಿಪ್ಮೆಂಟ್ಗಳಲ್ಲಿ, ಟ್ರಕ್ಸ್ ಅಲ್ಲಿ, ಮೆರೈನ್ ಅಪ್ಲಿಕೇಶನ್ಸ್ ಅಲ್ಲಿ. ಹಾಗೂ ಇದೇನ್ ಮಾಡುತ್ತೆ, ಇನ್ಪುಟ್ ವೋಲ್ಟೇಜ್ ಜನರೇಟ್ ಆಗಿರುವಂತಹದ್ದನ್ನ ಆಟೋಮೆಟಿಕ್ ಆಗಿ ಸೆನ್ಸ್ ಮಾಡಿ ಕನೆಕ್ಟ್ ಅಥವಾ ಡಿಸ್ಕನೆಕ್ಟ್ ಅಪ್ಲಯನ್ಸ್ ಗಳನ್ನ ಕನೆಕ್ಟ್ ಅಥವಾ ಡಿಸ್ಕನೆಕ್ಟ್ ಮಾಡತ್ತೆ. ಸೊ ಅದಕ್ಕಾಗಿ ಇದನ್ನ ಪ್ರೀಸೆಟ್ ವೋಲ್ಟೇಜಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಅದಕ್ಕಾಗಿ ಈ ರೀತಿ ಸೆನ್ಸ್ ಮಾಡಿಕೊಂಡು ತುಂಬಾ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಫ್ರಿಡ್ಜ್ಗಳಲ್ಲಿ ಯೂಸ್ ಮಾಡ್ಬೋದು ಇದನ್ನ. ಸೊ ಫಾರ್ ಆಟೋಮೆಟಿಕ್ ಆನ್ ಕಂಡೀಷನ್ ಅಂಡ್ ಆಫ್ ಕಂಡೀಷನ್. ಫ್ರಿಡ್ಜ್ ಅಲ್ಲಿ ನಮಗೆ ಸ್ವಲ್ಪ ಹೊತ್ತಾದ ತಕ್ಷಣ ಅದು ಕಂಡೀಷನ್ ಆಗ್ತಾ ಇಲ್ಲ ಕೂಲಿಂಗ್ ಅಂತಂದವಾಗ ಆನ್ ಸ್ಟೇಟಿಗೆ ಹೋಗುತ್ತೆ. ಸೊ ಕಂಡೀಷನ್ ಅಲ್ಲಿ ಇದೆ, ಇಷ್ಟು ಸಾಕು ಕೂಲಿಂಗ್ ಅಂತ ನಾವು ಏನ್ ಸೆಟ್ ಮಾಡಿರ್ತೀವಿ ನಾಬ್ನ, ಆ ನಾಬಿನ ಪ್ರಕಾರ ಕೂಲಿಂಗ್ ಇದೆ ಅಂತಂದವಾಗ ಮತ್ತೆ ಆಫ್ ಸ್ಟೇಟಿಗೆ ಹೋಗುತ್ತೆ. ಸೊ ಈ ರೀತಿ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಇದರಲ್ಲಿ ಯೂಸ್ ಮಾಡ್ಬೋದು. ಹಾಗೂ ಗ್ರೈಂಡರ್ಸ್ಗಳಲ್ಲಿ, ಮಿಕ್ಸಿಗಳಲ್ಲೂ ಯೂಸ್ ಮಾಡ್ತಾರೆ. ಈ ರೀತಿ ಸೆನ್ಸಿಟಿವ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಅಂಡ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಬಹಳಷ್ಟರಲ್ಲಿ ನಮಗೆ ಈ ಒಂದು ರಿಲೇಸ್ ಅನ್ನ ನೋಡೋಕ್ ಸಿಗ್ತವೆ. ಸೊ ನೆಕ್ಸ್ಟ್ ಈಸ್ ಅಂಡರ್ ಕರೆಂಟ್ ಸೆನ್ಸಿಂಗ್ ರಿಲೇ ಅಂತ ಹೇಳ್ತೀವಿ. ಸೊ ಈ ಒಂದು ರಿಲೇ ಯಾವಾಗ ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಯಾವಾಗ ಬಿಲೋ ಪ್ರೀ ಡಿಸೈಡೆಡ್ ವ್ಯಾಲ್ಯೂ ಆಗತ್ತೆ. ಸೊ ಪ್ರೀ ಡಿಸೈಡೆಡ್ ವ್ಯಾಲ್ಯೂ ಏನ್ ಇಟ್ಟಿರ್ತೀವಿ ಅದಕ್ಕಿಂತ ಕಡಿಮೆ ಆದವಾಗ ಈ ಒಂದು ರಿಲೇ ಎನರ್ಜೈಸ್ ಆಗುತ್ತೆ ಅಥವಾ ಆಕ್ಟಿವೇಟ್ ಆಗುತ್ತೆ. ಈ ಒಂದು ಟೈಪ್ ಆಫ್ ರಿಲೇಸ್ ಬಂದು ನಮಗೆ ಅಲಾರಮ್ಸ್ ಅಥವಾ ಪ್ರೊಟೆಕ್ಟಿವ್ ಡಿವೈಸ್ ಸರ್ಕ್ಯೂಟ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸಿಗ್ನಲ್ ಹೈ ಕರೆಂಟ್ ಕಂಡೀಷನ್ಸ್ ಸಚ್ ಆಸ್ ಕ್ಲಾಕ್ಡ್ ಗ್ರೈಂಡರ್ಸ್ ಅಂತ ಹೇಳ್ತೀವಿ. ಸೊ ಕ್ಲಾಕ್ಡ್ ಗ್ರೈಂಡರ್ಸ್ ಇರ್ತವೆ ನಮಗೆ, ಎಲ್ಲಿ ಆಟೋಮೆಟಿಕ್ ಸೆಟ್ ಮಾಡಿರ್ತೀವಿ. ಸೊ ಆ ಹೀಟ್ ಇದಾಗಿದ ತಕ್ಷಣ ಅಷ್ಟು ನಾವೆಷ್ಟು ಟೈಮ್ ಸೆಟ್ ಮಾಡಿರ್ತೀವಿ ಆಮೇಲೆ ಅದೇನಾಗಬೇಕು, ಆಫ್ ಸ್ಟೇಟಿಗೆ ಹೋಗ್ಬೇಕು. ಆ ರೀತಿ ಕ್ಲಾಕ್ಡ್ ಗ್ರೈಂಡರ್ಸ್ ಅಲ್ಲಿ, ಹಾಗೂ ಲೋ ಕರೆಂಟ್ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಪಂಪ್ಗಳಲ್ಲಿ, ಹಾಗೂ ಎನ್ಕೌಂಟರ್ಡ್ ಲೋ ವಾಟರ್ ಕಂಡೀಷನ್ಸ್, ತುಂಬಾ ವಾಟರ್ ಕಂಡೀಷನ್ಸ್ ಕಡಿಮೆ ಇದೆ ಅಥವಾ ಕರೆಂಟ್ ಕಡಿಮೆ ಇದೆ, ವಾಟರ್ ಪಂಪ್ ಮಾಡಕ್ ಆಗಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡೋದಕ್ಕೂ ನಾವು ಪಂಪ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಒಂದು ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ಗಳಲ್ಲಿ ಕರೆಂಟ್ ಅನ್ನ ಕಂಡೀಷನ್ ಮಾಡೋದಕ್ಕೆ ಅಥವಾ ಕರೆಂಟ್ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡೋದಕ್ಕೆ ಈ ರೀತಿ ಒಂದು ಕರೆಂಟ್ ಸೆನ್ಸಿಂಗ್ ರಿಲೇಗಳನ್ನ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.